ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ಬಂದು ಸಂಡೇ. ನಾವು ಹೋಗ್ತಾ ಇರೋದು ಹಾಸನ್ಗೆ. ನಮ್ಮ ಅತ್ತೆ ಫ್ರೆಂಡ್ ಅವ್ರ ಮಗಂದು ಮದುವೆ ಇತ್ತು. ಲಾಸ್ಟ್ ವೆಡ್ನೆಸ್ಡೇ ಥರ್ಸ್ಡೇ ಇತ್ತು. ಯಾರಿಗೂ ಹುಷಾರಿರಲಿಲ್ಲ ಮನೇಲಿ. ವೈನಿದಿಗೆ ತುಂಬ ಹುಷಾರಿರಲಿಲ್ಲ. ಸೊ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ನಮ್ಮ ಅತ್ತೆ ಮತ್ತು ಸ್ಮಿತಕ್ಕ ಅವರೆಲ್ಲ ಹೋಗಿದ್ರು. ಇವತ್ತು ಬೀಗ್ ರೂಟಕ್ಕೆ ಕೆಲವ್ರು ನೆರವಿ ಅಂತಾರೆ ಇದನ್ನು, ಕೆಲವ್ರು ಕರ್ನೆರೆ ಅಂತಾರೆ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಸೊ ಇವತ್ತು ನಾನು ಭರತ್ ಇಬ್ಬರೇ ಹೋಗ್ತಾ ಇದ್ದೀವಿ. ಆನ್ ದ ವೇ ಭರತ್ ಅವರ ಚಿಕ್ಕತ್ತೆ ಬರ್ತಾರೆ. ಆಮೇಲೆ ನಮ್ಮೂರಿಂದ ನಮ್ಮ ಅಣ್ಣ ಮತ್ತು ಅಪ್ಪ ಬರ್ತಾರೆ. ಇವತ್ತು ಅಲ್ಲಿ ಮಾರಿ ಹಬ್ಬ ಏನೋ ಇದೆ, ಅದಕ್ಕೆ ಅಮ್ಮ ಬರ್ತಾ ಇಲ್ಲ, ನಾನ್ ವೆಜ್ ತಿನ್ನಂಗಿಲ್ಲ ಅಂತ. ಸೊ ವೈನಿದಿನೂ ಕರ್ಕೋಬೇಕಿತ್ತು. ಅವಳಿಗೆ ಯಾಕೋ ಒಂಥರ ಮೂಡಿ ಥರ ಇದ್ಲು, ಬೇಡ ಮೈಯೆಲ್ಲ ಬೆಚ್ಚಗಿತ್ತು. ಮತ್ತು ಜ್ವರ ಬಂದುಬಿಟ್ರೆ ಲಾಂಗ್ ಬೇರೆ ಹೋಗ್ತಾ ಇದ್ದೀವಿ, ಬಿಸಿಲು ಅಂದ್ಬಿಟ್ಟು ನಾವು ಅವಳನ್ನೂ ಕರ್ಕೊಳ್ಳಿಲ್ಲ. ಸೊ ಬನ್ನಿ, ಹಾಸನ್ನ ನಮ್ಮೂರ ಪಕ್ಕನೇ. ಊರಿಗೆ ಹೋಗೋಕ್ಕಾಗಲ್ಲ, ಬೇಗ ಬರಬೇಕು ಮನೆಗೆ. ನನ್ನ ಔಟ್ಫಿಟ್ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸ್ಯಾರಿ ಎಲ್ಲ ಹಾಕ್ಕೊಂಡಿಲ್ಲ, ಶೆಕೆನಲ್ಲಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ನನಗಂತೂ ಸೀರಿಯಸ್ ಆಗಿ. ಮತ್ತು ಬೀಗ್ ರೂಟ್ ಅಲ್ವಾ, ಸಿಂಪಲ್ ಆಗೇ ರೆಡಿ ಆಗೋಣ ಅಂದ್ಬಿಟ್ಟು ಒಂದು ಸಲ್ವಾರ್ ಹಾಕ್ಕೊಂಡಿದ್ದೀನಿ. ಮತ್ತು ಆ್ಯಸ್ ಯೂಶ್ವಲ್ ಜ್ಯುವೆಲ್ರೀಸು ಅಷ್ಟೇ, ಮೇಕಪ್ಪು ಅಷ್ಟೇ ಸಿಂಪಲ್, ಹೆವಿ ಏನು ಮಾಡ್ಕೊಂಡಿಲ್ಲ. ಸೊ ಇದು ನನ್ನ ಔಟ್ಫಿಟ್ ಆ್ಯಂಡ್ ಮೇಕಪ್. ನಾವು ಹೊರಟಾಗ ಟೈಮ್ 11 o'clock ಆಗಿತ್ತು. ನಾವು ಹೋಗುವಾಗನೇ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಭರತ್ ಅವರ ಚಿಕ್ಕತ್ತೆ ಬಂದು ನೆಲಮಂಗಲದಲ್ಲಿರೋದು. ಸೊ ಅವರು ಮತ್ತು ಅವ್ರ ಮಗಳು ನಾನು ಪಿಕ್ ಮಾಡಬೇಕಿತ್ತು. ಹಾಗಾಗಿ ಅಲ್ಲಿಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಅಲ್ಲಿ ಬೆಂಗಳೂರು ನೆಲಮಂಗಲ ಬಿಡಾಸ್ಟ್ರಲ್ಲಿ 11:30 11:45 ಆಗಿಬಿಟ್ಟಿತ್ತು. ಸೊ ಆನ್ ದ ವೇ ಹಾಗೆ ಈಗ ಇಷ್ಟು ಸಮ್ಮರಲ್ಲೂ ಮರಗಳು ಗಿಡಗಳು ಎಷ್ಟು ಗ್ರೀನಿಶ್ ಆಗಿತ್ತು ಗೊತ್ತಾ, ಅದಕ್ಕೆ ಅದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಾವು ಅಲ್ಲಿಗೆ ರೀಚ್ ಆದಾಗ 2 o'clock ಆಗಿಬಿಟ್ಟಿತ್ತು. ಸ್ವಲ್ಪ ಲೇಟ್ ಆಯಿತು, ಮಧ್ಯೆ ರೋಡಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಅದನ್ನು ಕೂಡ ನಾನು ಮುಂದೆ ಹೇಳ್ತೀನಿ ಏನಂತ. ಸೊ ಅಷ್ಟೊತ್ತಿಗೆ ಅಪ್ಪ ಬಂದಿರಲಿಲ್ಲ. ಸಡನ್ನಾಗಿ ಏನೋ ನಾನು ಬರಲ್ಲ ನೀನೇ ಹೋಗಿ ಬಾ ಅಂದ್ರಂತೆ ಅಣ್ಣಂಗೆ, ಅವ್ರದ್ದು ಬಿಸ್ನೆಸ್ ಇದೆ. ಸೊ ಹಾಗಾಗಿ ಅಣ್ಣ ಒಬ್ಬನೇ ಬಂದಿದ್ದ. ಊಟ ಎಲ್ಲ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ನಾನ್ ವೆಜ್. ನಾನು ಮೊದಲೇ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಕೆಲವರು ನೆರವಿಗೆ ಈ ಥರ ಬೀಗ್ ರೂಟಕ್ಕೆ ಸ್ವೀಟ್ ಅಡುಗೆ ಕೂಡ ಮಾಡಿಸ್ತಾರೆ. ಬಟ್ ನಮ್ಮ ಸೈಡೆಲ್ಲ ಖಾರ ಊಟನೇ ಮಾಡಿಸೋದು. ಸೊ ಸುಮಾರು ವೆರೈಟೀಸ್ ಮಾಡಿಸಿದ್ರು. ಪಾಯಸ ಮತ್ತು ಚಿಕನ್ ಫ್ರೈ, ಫಿಶ್ ಫ್ರೈ ನಂಗೆ ತುಂಬ ಇಷ್ಟ ಆಯಿತು. ಅಷ್ಟೊಂದು ಮುಳ್ಳೇ ಇರಲಿಲ್ಲ ಗೊತ್ತಾ, ಅದು ಯಾವ ಫಿಶ್ ಗೊತ್ತಿಲ್ಲ, ಚೆನ್ನಾಗಿತ್ತು ಅದು ಸಾಫ್ಟಾಗಿ. ನೆಕ್ಸ್ಟ್ ಮೊಸರು ಬಜ್ಜಿ ಮತ್ತು ಏನಂತಾರಪ್ಪ ಅದು, ಒಂದು ಕುರ್ಮಾ ಟೈಪ್ ಮಾಡ್ತಾರಲ್ಲ, ಬೋಟಿ ಫ್ರೈ ಮಾಡಿದರು. ನೆಕ್ಸ್ಟು ಬಿರಿಯಾನಿ, ಮುದ್ದೆ, ಮಟನ್ ಸಾಂಬಾರ್, ಮಟನ್ ಬಿರಿಯಾನಿ ಇದೆಲ್ಲ ಇತ್ತು, ಚೆನ್ನಾಗಿತ್ತು. ನನಗೆ ಎಸ್ಪೆಷಲಿ ಬೀಗ್ ರೂಟ ಈ ಥರದ್ದೆಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ವೆರೈಟೀಸ್ ಇರುತ್ತೆ, ಯಾವಾಗಾದರೂ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಈ ಥರ ಬೀಗ್ ರೂಟಗಳಿದ್ರೆ ಮಿಸ್ಸೇ ಮಾಡಲ್ಲ, ಡೆಫಿನೆಟಾಗಿ ಹೋಗ್ತೀನಿ. ಹೇಳ್ಕೊಳ್ಳೋದ್ರಲ್ಲಿ ಏನಿಲ್ಲ ಅಂತ ಅಂದ್ಕೊತೀನಿ. ಸೊ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ಇದು ಬಂದು ಹಾಸನ ಹತ್ರ ಕ್ಷೀರ ರೆಸಿಡೆನ್ಸಿ ಅಂತ. ನಾನು ಸ್ಟಾರ್ಟಿಂಗಲ್ಲೇ ಎಂಟ್ರೆನ್ಸ್ ವೀಡಿಯೋ ಮಾಡ್ಕೋಬೇಕಾಗಿತ್ತು. ಟೈಮ್ ಆಗಿದ್ದರಿಂದ ಹರಿಬರಿನಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಊಟ ಎಲ್ಲ ಆಗಿ ಸ್ವಲ್ಪ ಟೈಮ್ ಅಲ್ಲೇ ಇದ್ದಾಗ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ, ಅದು ಮುಂದೆ ತೋರಿಸ್ತೀನಿ. ಸೊ ನಮ್ಮದೆಲ್ಲ ಊಟ ಎಲ್ಲ ಮುಗಿದು ಆಲ್ಮೋಸ್ಟ್ 3:30 ಆಯಿತು. ನಾವು ಮನೆಗೆ ಹೊರಡೋ ಅಷ್ಟರಲ್ಲಿ ವೈನಿದಿಗೆ ಬೇರೆ ತುಂಬ ಜ್ವರ ಅಂತ ಫೋನ್ ಬಂತು. ನನಗಲ್ಲಿ ಕೈಕಾಲೇ ಆಡಲಿಲ್ಲ, ಒಂಥರ ಟೆನ್ಷನ್ ಹಾಗಾಯಿತು. ಬೇಗ ಹೋಗೋಣ ಅಂದ್ಬಿಟ್ಟು ಬೇಗ ಹೊರಟ್ವಿ. ಅಣ್ಣ ಆ ಕಡೆನೇ ಹೋದ ಊರಿಗೆ, ನಾವು ಈ ಕಡೆ ಬೆಂಗಳೂರಿಗೆ ಬಂದ್ವಿ. ಸೊ ಊಟದ ಬಗ್ಗೆ ಹೇಳೋದಾದರೆ ನನಗೆ ತುಂಬ ಇಷ್ಟ ಆಯಿತು. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ನಾನು ನಮ್ಮ ಅಣ್ಣನ ಹತ್ರ ಕೇಳ್ತಾ ಇದ್ದೆ, ಇದು ಸ್ವೆಟ್ ಶರ್ಟ್ ಹಾಕೊಂಡ್ಬಂದಿದೆಯಲ್ಲ, ಸೆಕೆ ಆಗ್ತಾ ಇಲ್ಲ ನಿನಗೆ ಬಿಸಿಲಲ್ಲಿ ಅಂತ. ಅವ್ನು ಊರಿಂದ ಬಂದಿದ್ದ ಅಲ್ವಾ, ಸೊ ಬಿಸಿಲು ಅಂದ್ಬಿಟ್ಟು
ಫುಲ್ ಕವರ್ ಮಾಡ್ಕೊಂಡು ಬಂದಿದ್ದೆ ಅಂತ ಹೇಳ್ದ. ಅಲ್ಲೇ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟಿದ್ರು. ನೆಕ್ಸ್ಟ್ ಬಲೂನ್ಸ್ ಕಾಣಿಸ್ತು ಇಲ್ಲಿ ವೈನಿದಿಗೆ. ಅವಳಿಗಿದು ಖುಷಿ ಆಗುತ್ತೆ, ನಾನು ಜಾತ್ರೆನಲ್ಲಿ ಕೊಡಿಸಿದ್ದೆ, ಹೊಡೆದಾಕ್ಬಿಟ್ಲು. ಸೊ ಹಾಗಾಗಿ ಆಂಟಿ ಹತ್ರ ಒಬ್ಬರೇ ಕೂತಿದ್ರಲ್ವ, ಬೇಜಾರಾಯಿತು. ಸೊ ಹಾಗಾಗಿ ಅದು ಒಂದು ಆಂಟಿ ಹತ್ರ ತೊಗೊಂಡೆ. ಸೊ ನೋಡಿ ಈಗ ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಸ್ ಎಲ್ಲ. ಲಾಸ್ಟಲ್ಲಿ ತಕ್ಕೊಂಡಿದ್ದು ಫ್ರೀ ಆಗಿದ್ದೆ ಅಂದ್ಬಿಟ್ಟು. ಹೋದ ತಕ್ಷಣವೇ ಟೈಮ್ ಆಗಿತ್ತು ಅಂತ ಸ್ಟೇಜ್ ಮೇಲೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಡೈರೆಕ್ಟ್ ಊಟಕ್ಕೆ ಹೊಟ್ಬಿಟ್ವಿ. ಊಟಕ್ಕೆ ಸ್ವಲ್ಪ ಕ್ಯೂ ಇತ್ತು. ಸೊ ಹಾಗೆ ನಾನು ರೆಸಿಡೆನ್ಸಿದು ಒಂದು ವ್ಯೂ ಹಾಕಿದ್ದೀನಿ ಸುತ್ತ. ನೀವು ಯಾರು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹೋಗಿ. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಇದೇ ಟೇಸ್ಟ್ ಅವ್ರ ಹೋಟೆಲಲ್ಲಿ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಫಂಕ್ಷನ್ನಿಗೆ ಚೆನ್ನಾಗಿ ಮಾಡಿಕೊಟ್ರು. ನೆಕ್ಸ್ಟ್ ನಾವು ಅದೆಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಹೊರಟ್ವಿ. ಎಷ್ಟು ಟ್ರಾಫಿಕ್ ಅಂದರೆ ಯಪ್ಪ, ವೀಕೆಂಡ್ಸಲ್ಲಂತೂ ಹೋಗಲೇಬಾರ್ದು ಅನಿಸುತ್ತೆ, ಅಷ್ಟು ರಶ್ ಇತ್ತು. ಮತ್ತು ಈ ಮಧ್ಯ ರೋಡಲ್ಲಿ ಡಿವೈಡರ್ಸ್ ಮೇಲೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಸಮ್ಮರಲ್ಲೂ ಫ್ಲವರ್ಸ್ ಎಲ್ಲ ಬಿಟ್ಟಿತ್ತು, ಮತ್ತು ಅದು ಫುಲ್ ಗ್ರೀನಿಶ್ ಆಗೇ ಇತ್ತು ಗಿಡಗಳೆಲ್ಲ. ಅದು ಒಂದು ಕ್ಲಿಪ್ ಆ್ಯಡ್ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು ಮೇಂಟೈನ್ ಮಾಡಿದಾರಲ್ಲ ಅಂತ. ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು, ಟೋಲ್ಗೆ ಎಷ್ಟು ಒಂದು 200 ಮೀಟರ್ಸ್ ಹಿಂದೆಯಿಂದನೇ ಕ್ಯೂ ಇತ್ತು. ಅಷ್ಟು ಟ್ರಾಫಿಕ್ ಇತ್ತು, ಜಾಮ್ ಆಗಿಬಿಟ್ಟಿತ್ತು. ಮತ್ತು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗ ಪೇಟಿಎಮ್ಮಲ್ಲಿ ಯಾರ್ಯಾರು ಇದನ್ನು ಫಾಸ್ಟ್ಯಾಗ್ ಯೂಸ್ ಮಾಡ್ತಿದ್ರಿ, ಈಗ ಪೇಟಿಎಮ್ನ RBI ಅವರು ಫುಲ್ ಬ್ಯಾನ್ ಮಾಡಿದ್ದಾರೆ, ಅದನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ವರ್ಕ್ ಆಗ್ತಾ ಇಲ್ಲ. ನಾವು ಇಲ್ಲಿಂದ ಬೆಂಗಳೂರಿಂದ ಅಲ್ಲಿಗೆ ಹೋಗುವಾಗ ಇದಕ್ಕೆ ಹಾಫ್ ಆನ್ ಅವರ್ ಟೈಮ್ ವೇಸ್ಟ್ ಆಯಿತು. ಪೇಟಿಎಮ್ ಇದ್ದಿದ್ದರಿಂದ ನಮಗೆ ಅದನ್ನು ಬೇರೆ ಬ್ಯಾಂಕಿಂದ ತೊಗೊಳ್ಳೋಣ ಅಂದ್ಬಿಟ್ಟು ICICI IDFC ಎರಡು ಹೇಳಿದ್ರು. ನಾವು ICICIನ ಆಪ್ಟ್ ಮಾಡ್ಕೊಂಡ್ವಿ. ಸೊ ನಿಮಗೆ ಬಿಟ್ಟಿದ್ದು ಅದು ಯಾವ್ದು ತೊಗೋತೀರಾ ಫಾಸ್ಟ್ಯಾಗ್ ಅಂತ. ಇದೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ನಾನು. ಯಾರು ಲಾಂಗ್ ಡ್ರೈವ್ ಹೋಗ್ತಾ ಇದ್ರೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಇನ್ ಬಿಟ್ವೀನಲ್ಲೇ. ಅದಕ್ಕೆ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾರ್ಯಾರ್ದು ಪೇಟಿಎಮ್ ಅಕೌಂಟ್ ಇದೆ ಅಂಥವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಬೇರೆ ಬ್ಯಾಂಕ್ಸ್ ಇದ್ದರೆ ಓಕೆ, ಲೆಟ್ ಇಟ್ ಬಿ, ಏನು ಇಶ್ಯೂಸ್ ಇಲ್ಲ. ಪೇಟಿಎಮ್ ಇವಾಗ ಈಗೊಂದು 1 ವೀಕ್ ಹಿಂದೆ ಅನ್ಕೋತೀನಿ ಅದು ಬ್ಯಾನ್ ಆಗಿರೋದು. 1 ವೀಕ್ ಆರ್ 15 ಡೇಸ್ ಬ್ಯಾಕ್ ಅನ್ಕೋತೀನಿ. ಸೊ ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಟೀ ಮಧ್ಯ ಎಲ್ಲೂ ಕುಡಿಲಿಲ್ಲ. ಭರತ್ ಅವ್ರ ಚಿಕ್ಕತ್ತೆ ನಮ್ಮ ಮನೆಗೆ ಬನ್ನಿ ಅಂದರು. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಒಂದು 5-10 ಮಿನಿಟ್ಸ್ ಇದ್ಬಿಟ್ಟು ಬೇಗ ಟೀ ಕುಟ್ಕೊಂಡು ಹೊರಟ್ಬಿಟ್ವಿ. ಹಾಗೆ ಅಜ್ಜಿ ಮಾತಾಡಿಸ್ಕೊಂಡು ಮನೇಲಿ ಸ್ವಲ್ಪ ಹೊತ್ತು ಅದೇ ಹೇಳಿದ್ನಲ್ಲ 5-10 ಮಿನಿಟ್ಸ್ ಇದ್ಬಿಟ್ಟು ನಾವು ಬೆಂಗಳೂರು ಕಡೆ ಹೊರಟ್ವಿ. ನಾವು ಮನೆ ರೀಚ್ ಆದಾಗ ಆಲ್ಮೋಸ್ಟ್ 6:30 ಆಗಿತ್ತು. ಸೊ ಟೆನ್ಷನಲ್ಲೇ ಬಂದ್ವಿ. ಆಮೇಲೆ ವೈನಿ ದಿನ ಕರ್ಕೊಂಡು ಸ್ವಲ್ಪ ತಾಯ್ತಾ ಯಂತ್ರ ಹಾಕ್ಸೋಣ ಅಂತ ಕರ್ಕೊಂಡು ಹೋದ್ವಿ. ಇವಾಗ ಆರಾಮಿದ್ದಾಳೆ. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.